ಈ ಜಗತ್ತಿಗೆ ಗೊತ್ತು ಎಸ್ ಭಾರತ ಯಾರ ಮೇಲೂ ದಾಳಿ ಮಾಡಲ್ಲ. ಸ್ವಾತಂತ್ರ್ಯ ಸಿಕ್ಕ ದಿನದಿಂದಲೂ ನಾವು ಅಲಿಪ್ತ ನೀತಿ ಅಳವಡಿಸಿಕೊಂಡು ಬಂದ ದೇಶ ನಮ್ಮದು. ಇದೀಗ ಮತ್ತೊಂದು ವಿಶೇಷ ಕಾರಣಕ್ಕೆ ಭಾರತ ಸುದ್ದಿಯಲ್ಲಿದೆ. ಅದಕ್ಕೆ ಕಾರಣ ಪ್ರಧಾನಿ ಮೋದಿ. ಇಲ್ಲಿದೆ ರಿಪೋರ್ಟ್. ಉಕ್ರೇನ್ ಮೇಲೆ ಅಣುದಾಳಿಗೆ ಮುಂದಾಗಿದ್ದ ರಷ್ಯಾ. ಮೋದಿ ಮಾತು ಕೇಳಿ ಸುಮ್ಮನಾದ್ರಂತೆ ಪುಟಿನ್. ರಷ್ಯಾ ಉಕ್ರೇನ್ ಯುದ್ಧ 3 ವರ್ಷ ಪೂರೈಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸೋಕೆ ಹರಸಾಹಸ ಪಡುತ್ತಿದ್ದಾರೆ. ಇದರ ಮಧ್ಯೆ ಪೋಲೆಂಡ್ನ ವಿದೇಶಾಂಗ ಖಾತೆ ಉಪಸಚಿವ ವ್ಲಾಡಿಸ್ಲಾ ಥಿಯೋಫಿಲ್ ಬಾರ್ಟೋಸಜೇವ್ಸ್ಕಿ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಪರಮಾಣು ದಾಳಿ ನಡೆಸಲು ಮುಂದಾಗಿತ್ತಂತೆ. ಅದನ್ನು ತಡೆದಿದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಎಂದಿದ್ದಾರೆ. President Putin was threatening to use tactical nuclear weapons on the territory of Ukraine. The Americans sent lots of messages for him not to think about this. नन्नदु बुद्ध गांधीजिया पुण्य भूमि. कि जब भी हम शांति के लिए बात करते हैं तो विश्व हमें सुनता है, क्योंकि बौद्ध की भूमि है, ये महात्मा गांधी की भूमि है, तो विश्व में सुनता है. और हम संघर्ष के पक्ष के है ही नहीं, हम समन्वय के पक्ष के हैं. ಪೋಲೆಂಡ್ ಸಚಿವರ ಮಾತು ಕೇಳಿ ಬಿಜೆಪಿ ನಾಯಕರು, ಮೋದಿ ಅಭಿಮಾನಿಗಳು ಫುಲ್ ಖುಷಿ ಆಗಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಜಗತ್ತಿಗೆ ಗೊತ್ತು ಎಸ್ ಭಾರತ ಯಾರ ಮೇಲೂ ದಾಳಿ ಮಾಡಲ್ಲ. ಸ್ವಾತಂತ್ರ್ಯ ಸಿಕ್ಕ ದಿನದಿಂದಲೂ ನಾವು ಅಲಿಪ್ತ ನೀತಿ ಅಳವಡಿಸಿಕೊಂಡು ಬಂದ ದೇಶ ನಮ್ಮದು. ಇದೀಗ ಮತ್ತೊಂದು ವಿಶೇಷ ಕಾರಣಕ್ಕೆ ಭಾರತ ಸುದ್ದಿಯಲ್ಲಿದೆ. ಅದಕ್ಕೆ ಕಾರಣ ಪ್ರಧಾನಿ ಮೋದಿ. ಇಲ್ಲಿದೆ ರಿಪೋರ್ಟ್. ಉಕ್ರೇನ್ ಮೇಲೆ ಅಣುದಾಳಿಗೆ ಮುಂದಾಗಿದ್ದ ರಷ್ಯಾ. ಮೋದಿ ಮಾತು ಕೇಳಿ ಸುಮ್ಮನಾದ್ರಂತೆ ಪುಟಿನ್. ರಷ್ಯಾ ಉಕ್ರೇನ್ ಯುದ್ಧ 3 ವರ್ಷ ಪೂರೈಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸೋಕೆ ಹರಸಾಹಸ ಪಡುತ್ತಿದ್ದಾರೆ. ಇದರ ಮಧ್ಯೆ ಪೋಲೆಂಡ್ನ ವಿದೇಶಾಂಗ ಖಾತೆ ಉಪಸಚಿವ ವ್ಲಾಡಿಸ್ಲಾ ಥಿಯೋಫಿಲ್ ಬಾರ್ಟೋಸಜೇವ್ಸ್ಕಿ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಪರಮಾಣು ದಾಳಿ ನಡೆಸಲು ಮುಂದಾಗಿತ್ತಂತೆ. ಅದನ್ನು ತಡೆದಿದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಎಂದಿದ್ದಾರೆ. President Putin was threatening to use tactical nuclear weapons on the territory of Ukraine. The Americans sent lots of messages for him not to think about this. नन्नदु बुद्ध गांधीजिया पुण्य भूमि. कि जब भी हम शांति के लिए बात करते हैं तो विश्व हमें सुनता है, क्योंकि बौद्ध की भूमि है, ये महात्मा गांधी की भूमि है, तो विश्व में सुनता है. और हम संघर्ष के पक्ष के है ही नहीं, हम समन्वय के पक्ष के हैं. ಪೋಲೆಂಡ್ ಸಚಿವರ ಮಾತು ಕೇಳಿ ಬಿಜೆಪಿ ನಾಯಕರು, ಮೋದಿ ಅಭಿಮಾನಿಗಳು ಫುಲ್ ಖುಷಿ ಆಗಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಜಗತ್ತಿಗೆ ಗೊತ್ತು ಎಸ್ ಭಾರತ ಯಾರ ಮೇಲೂ ದಾಳಿ ಮಾಡಲ್ಲ. ಸ್ವಾತಂತ್ರ್ಯ ಸಿಕ್ಕ ದಿನದಿಂದಲೂ ನಾವು ಅಲಿಪ್ತ ನೀತಿ ಅಳವಡಿಸಿಕೊಂಡು ಬಂದ ದೇಶ ನಮ್ಮದು. ಇದೀಗ ಮತ್ತೊಂದು ವಿಶೇಷ ಕಾರಣಕ್ಕೆ ಭಾರತ ಸುದ್ದಿಯಲ್ಲಿದೆ. ಅದಕ್ಕೆ ಕಾರಣ ಪ್ರಧಾನಿ ಮೋದಿ. ಇಲ್ಲಿದೆ ರಿಪೋರ್ಟ್. ಉಕ್ರೇನ್ ಮೇಲೆ ಅಣುದಾಳಿಗೆ ಮುಂದಾಗಿದ್ದ ರಷ್ಯಾ. ಮೋದಿ ಮಾತು ಕೇಳಿ ಸುಮ್ಮನಾದ್ರಂತೆ ಪುಟಿನ್. ರಷ್ಯಾ ಉಕ್ರೇನ್ ಯುದ್ಧ 3 ವರ್ಷ ಪೂರೈಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸೋಕೆ ಹರಸಾಹಸ ಪಡುತ್ತಿದ್ದಾರೆ. ಇದರ ಮಧ್ಯೆ ಪೋಲೆಂಡ್ನ ವಿದೇಶಾಂಗ ಖಾತೆ ಉಪಸಚಿವ ವ್ಲಾಡಿಸ್ಲಾ ಥಿಯೋಫಿಲ್ ಬಾರ್ಟೋಸಜೇವ್ಸ್ಕಿ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಪರಮಾಣು ದಾಳಿ ನಡೆಸಲು ಮುಂದಾಗಿತ್ತಂತೆ. ಅದನ್ನು ತಡೆದಿದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಎಂದಿದ್ದಾರೆ. President Putin was threatening to use tactical nuclear weapons on the territory of Ukraine. The Americans sent lots of messages for him not to think about this. नन्नदु बुद्ध गांधीजिया पुण्य भूमि. कि जब भी हम शांति के लिए बात करते हैं तो विश्व हमें सुनता है, क्योंकि बौद्ध की भूमि है,
ये महात्मा गांधी की भूमि है, तो विश्व में सुनता है। और हम संघर्ष के पक्ष के है ही नहीं, हम समन्वय के पक्ष के हैं। ಪೋಲೆಂಡ್ ಸಚಿವರ ಮಾತು ಕೇಳಿ ಬಿಜೆಪಿ ನಾಯಕರು, ಮೋದಿ ಅಭಿಮಾನಿಗಳು ಫುಲ್ ಖುಷಿ ಆಗಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಜಗತ್ತಿಗೆ ಗೊತ್ತು, ಎಸ್ ಭಾರತ ಯಾರ ಮೇಲೂ ದಾಳಿ ಮಾಡಲ್ಲ. ಸ್ವಾತಂತ್ರ್ಯ ಸಿಕ್ಕ ದಿನದಿಂದಲೂ ನಾವು ಅಲಿಪ್ತ ನೀತಿ ಅಳವಡಿಸಿಕೊಂಡು ಬಂದ ದೇಶ ನಮ್ಮದು. ಇದೀಗ ಮತ್ತೊಂದು ವಿಶೇಷ ಕಾರಣಕ್ಕೆ ಭಾರತ ಸುದ್ದಿಯಲ್ಲಿದೆ. ಅದಕ್ಕೆ ಕಾರಣ ಪ್ರಧಾನಿ ಮೋದಿ. ಇಲ್ಲಿದೆ ರಿಪೋರ್ಟ್. ಉಕ್ರೇನ್ ಮೇಲೆ ಅಣು ದಾಳಿಗೆ ಮುಂದಾಗಿದ್ದ ರಷ್ಯಾ. ಮೋದಿ ಮಾತು ಕೇಳಿ ಸುಮ್ಮನಾದ್ರಂತೆ ಪುಟಿನ್. ರಷ್ಯಾ ಉಕ್ರೇನ್ ಯುದ್ಧ 3 ವರ್ಷ ಪೂರೈಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸೋಕೆ ಹರಸಾಹಸ ಪಡುತ್ತಿದ್ದಾರೆ. ಇದರ ಮಧ್ಯೆ ಪೋಲೆಂಡ್ನ ವಿದೇಶಾಂಗ ಖಾತೆ ಉಪಸಚಿವ ವ್ಲಾಡಿಸ್ಲಾವ್ ಥಿಯೋಫಿಲ್ ಬಾರ್ಟೋಸಜೇವ್ಸ್ಕಿ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಪರಮಾಣು ದಾಳಿ ನಡೆಸಲು ಮುಂದಾಗಿತ್ತಂತೆ. ಅದನ್ನು ತಡೆದಿದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಎಂದಿದ್ದಾರೆ. President Putin was threatening to use tactical nuclear weapons on the territory of Ukraine. The Americans sent lots of messages for him not to think about this. ನನ್ನದು ಬುದ್ಧ ಗಾಂಧೀಜಿಯ ಪುಣ್ಯಭೂಮಿ. कि जब भी हम शांति के लिए बात करते हैं तो विश्व हमें सुनता है, क्योंकि बौद्ध की भूमि है, ये महात्मा गांधी की भूमि है, तो विश्व में सुनता है। और हम संघर्ष के पक्ष के है ही नहीं, हम समन्वय के पक्ष के हैं. ಪೋಲೆಂಡ್ ಸಚಿವರ ಮಾತು ಕೇಳಿ ಬಿಜೆಪಿ ನಾಯಕರು, ಮೋದಿ ಅಭಿಮಾನಿಗಳು ಫುಲ್ ಖುಷಿ ಆಗಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಜಗತ್ತಿಗೆ ಗೊತ್ತು, ಎಸ್ ಭಾರತ ಯಾರ ಮೇಲೂ ದಾಳಿ ಮಾಡಲ್ಲ. ಸ್ವಾತಂತ್ರ್ಯ ಸಿಕ್ಕ ದಿನದಿಂದಲೂ ನಾವು ಅಲಿಪ್ತ ನೀತಿ ಅಳವಡಿಸಿಕೊಂಡು ಬಂದ ದೇಶ ನಮ್ಮದು. ಇದೀಗ ಮತ್ತೊಂದು ವಿಶೇಷ ಕಾರಣಕ್ಕೆ ಭಾರತ ಸುದ್ದಿಯಲ್ಲಿದೆ. ಅದಕ್ಕೆ ಕಾರಣ ಪ್ರಧಾನಿ ಮೋದಿ. ಇಲ್ಲಿದೆ ರಿಪೋರ್ಟ್. ಉಕ್ರೇನ್ ಮೇಲೆ ಅಣು ದಾಳಿಗೆ ಮುಂದಾಗಿದ್ದ ರಷ್ಯಾ. ಮೋದಿ ಮಾತು ಕೇಳಿ ಸುಮ್ಮನಾದ್ರಂತೆ ಪುಟಿನ್. ರಷ್ಯಾ ಉಕ್ರೇನ್ ಯುದ್ಧ 3 ವರ್ಷ ಪೂರೈಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸೋಕೆ ಹರಸಾಹಸ ಪಡುತ್ತಿದ್ದಾರೆ. ಇದರ ಮಧ್ಯೆ ಪೋಲೆಂಡ್ನ ವಿದೇಶಾಂಗ ಖಾತೆ ಉಪಸಚಿವ ವ್ಲಾಡಿಸ್ಲಾವ್ ಥಿಯೋಫಿಲ್ ಬಾರ್ಟೋಸಜೇವ್ಸ್ಕಿ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಪರಮಾಣು ದಾಳಿ ನಡೆಸಲು ಮುಂದಾಗಿತ್ತಂತೆ. ಅದನ್ನು ತಡೆದಿದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಎಂದಿದ್ದಾರೆ. President Putin was threatening to use tactical nuclear weapons on the territory of Ukraine. The Americans sent lots of messages for him not to think about this. ನನ್ನದು ಬುದ್ಧ ಗಾಂಧೀಜಿಯ ಪುಣ್ಯಭೂಮಿ. कि जब भी हम शांति के लिए बात करते हैं तो विश्व हमें सुनता है, क्योंकि बौद्ध की भूमि है, ये महात्मा गांधी की भूमि है, तो विश्व में सुनता है। और हम संघर्ष के पक्ष के है ही नहीं, हम समन्वय के पक्ष के हैं. ಪೋಲೆಂಡ್ ಸಚಿವರ ಮಾತು ಕೇಳಿ ಬಿಜೆಪಿ ನಾಯಕರು, ಮೋದಿ ಅಭಿಮಾನಿಗಳು ಫುಲ್ ಖುಷಿ ಆಗಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.